ಕನ್ನಡಿಗರು ವಿಶಾಲ ಹೃದಯದವರು, ಎಲ್ಲರನ್ನೂ ಪ್ರೀತಿಸ್ತಾರೆ ಅಂಥವ್ರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಮನೇನ ಕ್ಲೀನ್ ಮಾಡಿಬಿಟ್ಟು ಹೊರಗಡೆನ ಕ್ಲೀನ್ ಮಾಡೋಣ ಅಂತ ಹೋದೆ. ಆದರೆ ಹೊಸಪೇಟೆ ತುಂಬ ಕೂಲಿಂಗ್ ಮೂಡಲ್ಲಿತ್ತು. ಅಂದರೆ ಇಬ್ಬನಿ ಬಿದ್ದಿತ್ತು ಅಥವಾ ಮಳೆ ಬಂದಿತ್ತೋ ನನಗಂತೂ ಗೊತ್ತಿಲ್ಲ. ನೆಲ ಎಲ್ಲ ತೇವ ಆಗೋಗಿತ್ತು. ಸೊ ನಾನು ಮಳೆ ಬಂದಿತ್ತು ಅಂತ ಅಂದ್ಕೊಂಡಿದ್ದೆ. ಹಾಗೇನೂ ನಾನು ಹೊರಗಡೆ ಕಸ ಅಂದ್ಕೊಂಡು ಕ್ಲೀನ್ ಮಾಡಿಕೊಂಡೆ. ಅಡುಗೆ ಮನೆಗೆ ಬಂದುಬಿಟ್ಟು ಕಿಟಕಿ ಓಪನ್ ಮಾಡಿದೆ. ಅಲ್ಲಂತೂ ತುಂಬಾ ನೋಡ್ಬಿಟ್ಟು ಖುಷಿಯಾಗಿತ್ತು. ಯಾಕಂದರೆ ಫುಲ್ಲು ಫಾಗು, ಏನು ಕಾಣ್ತಾನೇ ಇರಲಿಲ್ಲ. ಹಾಗೆ ಬ್ಯಾಕ್ ಸೈಡ್ ಬಂದುಬಿಟ್ಟೆ ಮನೆ ಹಿಂದೆ. ನೋಡಿದ್ರೆ ಗುಡ್ಡ ಸಹನೇ ಕಾಣ್ತಾ ಇರಲಿಲ್ಲ. ಹಾಗೆ ಕೆನೆ ಎಲ್ಲ ಕಟ್ಬಿಟ್ಟಿತ್ತು ಹಾಲ್ಗೆ. ಅದನ್ನು ತೆಗ್ದುಬಿಟ್ಟು ಬಾಕ್ಸಿಗೆ ಹಾಕಿದೆ. ನಾನು ಇದನ್ನು ಯಾವಾಗಲೂ ಸ್ಟೋರ್ ಮಾಡಿ ಇಟ್ಕೋತೀನಿ, ಯಾಕಂದರೆ ಬೆಣ್ಣೆ ಮಾಡಲಿಕ್ಕೆ. ನನ್ನ ಮಗಳಿಗೆ ತುಪ್ಪ ಅಂದರೆ ತುಂಬ ಇಷ್ಟ, ಇದನ್ನೇ ಜಾಸ್ತಿ ಕೊಡೋದು ನಾನು. ಹಾಗೆ ಒಂದು ಹಾಲ್ಗೆ ಕಾಸಿಬಿಟ್ಟು ನಾನು ಒಂದು ಲೋಟದಲ್ಲಿ ಹಾಕ್ಕೊಂಬಿಟ್ಟು ನಾನು ಟೀ ಮಾಡೋಣ ಅಂತ ನಾನು ಟೀ ಪುಡಿ ಹಾಕ್ಕೊಂಡೆ. ಆದರೆ ನಾನು ಸಕ್ಕರೆ ಸಹ ಕುಡಿಯೋದಿಲ್ಲ. ನಾನು ಸಪ್ಪೆನೇ ಟೀ ಕುಡಿಯೋದು. ಬನ್ನಿ ಟೀ ಕುಡಿಯೋಣ. ಹಾಗೆ ಇವತ್ತು ಗುರುವಾರ ಅಲ್ವಾ, ಉಪವಾಸ, ಯಾರೂ ಊಟ ಮಾಡೋದಿಲ್ಲ. ಅಂದರೆ ಯಾರೂ ಊಟ ಮಾಡೋದಲ್ಲ, ನನ್ನ ಗಂಡ ಊಟ ಮಾಡೋದಿಲ್ಲ, ನಾವು ಮಾತ್ರ ಊಟ ಮಾಡ್ತೀವಿ. ಅವನಿಗೆ ಪುಳಿಯೋಗರೆ ಬೇಕಿತ್ತು ಅಂತೇಳಿ ಪುಳಿಯೋಗರೆ ಮಾಡಿಕೊಂಡೆ. ಹಾಗೆ ನಮಗೂ ಸಹ. ಇನ್ನೂ ನನ್ನ ಮಗಳು ಹಾಸಿಗೆಲೇ ಒದ್ದಾಡ್ತಾ ಇದ್ದಾಳೆ. ನನ್ನ ಮಗ ಚಳಿ ಇದೆ, ನಾನು ಸ್ನಾನ ಮಾಡಲ್ಲ ಅಂತ ಹಠ ಮಾಡ್ತಾಯಿದ್ದ. ಅಷ್ಟೊತ್ತಿಗೆ ನನ್ನ ಗಂಡ ಎದ್ದೊಳಿದ್ರು. ಅವ್ರಿಗೂ ಸಹ ನಾನು ಟೀ ಮಾಡೋಣ ಅಂದರೆ ಅವ್ರಿಗೆ, ಯಾಕಂದರೆ ಸಕ್ಕರೆ ಬೇಕೇ ಬೇಕು, ಅಂದರೆ ಸ್ವೀಟ್ ಬೇಕು. ಹಾಗಾಗಿ ಸ್ವೀಟ್ನ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಇವ್ರಿಗೆ. ನನ್ನ ಮಗಳನ್ನ ಯಾಕೋ ಮುದ್ದಿಸ್ತಾ ಇದ್ದಾರೆ, ಯಾಕಂದರೆ ಒದಕೆ ಬಿದ್ದಿದೆ ಅನಿಸುತ್ತೆ. ಅಷ್ಟೊತ್ತಿಗೆ ನನ್ನ ಮಗ ಎಲ್ಲ ರೆಡಿ ಆದ. ಆಟೋನು ಬಂತು, ಅವನು ಹೋದ. ನಂತರ ಅವ್ರ ಹಿಂದೆ ನನ್ನ ಹಸ್ಬೆಂಡ್ನು ಆಫೀಸ್ಗೆ ಹೋದರು. ಹೊಸಪೇಟೆ ಮಾತ್ರ ನನ್ನ ಬಿಸಿಲೇ, ನನ್ನ ಕರಿಬೇಡಿ, ಅಲ್ಲ ಸಾರಿ ಸೂರ್ಯ ಇದರಲ್ವ ಫುಲ್ಲು ರಜೆ ಮೂಡಲ್ಲಿದ್ರೇನೋ, ಅದಕ್ಕೆ ಹೊಸಪೇಟೆ ಫುಲ್ ಕೂಲಿಂಗ್ ಮೂಡಲ್ಲಿತ್ತು. ನನ್ನ ಮಗಳು ಐಡನ್ ಪ್ಲೇ ಬಚ್ಚಿಟ್ಕೊಂಡು ಆಟ ಆಡೋಣ ಅಂತೇಳಿ ನನ್ನ ಹತ್ರ ಸಿಕ್ಕಾಪಟ್ಟೆ ಕಾಡಿಸ್ಬಿಟ್ಲು. ಹಾಗಾಗಿ ಅವಳ ಜೋಡಿ ನಾನು ಆಟ ಆಡಿದೆ. ಅವಳು ಆಡೋದಲ್ಲದೆ ನನ್ನೂ ಆಟ ಆಡಿಸಿದ್ಲು ಬಚ್ಚಿಟ್ಕೊಂಡು. ನಾನು ಸ್ವಲ್ಪ ಪುಳಿಯೋಗರೆ ತಿನ್ಕೊಳ್ಳೋಣ ಅಂತ ತಿನ್ಕೊಂಡೆ. ಈ ಮೆಂತೆ ಕಾಳಿದೆಯಲ್ಲ, ರಾತ್ರಿ ನೆನೆಸ್ಬಿಟ್ಟು, ನೀವು ಯಾವ ರೀತಿ ಕಾಳನ್ನು ಮೊಳಕೆ ಕಟ್ತೀರೋ ಅದೇ ರೀತಿ ಮೊಳಕೆ ಕಟ್ಟಿ ಯಾವ ರೀತಿ ಪಲ್ಯ ಮಾಡ್ತೀರೋ ಅದೇ ರೀತಿಯೇ ಕಾಳು ಪಲ್ಯ ಮಾಡ್ತೀರಲ್ವ, ಅದೇ ರೀತಿಯೇ ಮಾಡ್ಕೊಂಡು ತಿನ್ಕೊಳ್ಳಿ. ಇದು ಶುಗರ್ ಇರೋಕ್ಕೆ ತುಂಬಾ ಒಳ್ಳೆಯದು. ಹಾಗೆ ಹಾಲು ಉಣಿಸೋ ತಾಯಂದ್ರು ಕೂಡ ತುಂಬಾ ಒಳ್ಳೆಯದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡೋಣ ಅಂತ ಇವತ್ತು ನಾವು ಫ್ರೆಶ್ ಅಪ್ ಆಗೋಣ ಅಂತ ರೆಡಿಯಾಗಿ ತಲೆ ಬಾಚ್ಕೋತಾ ಇದ್ದೀನಿ. ಏನು ಗೊತ್ತಾ, ನಂದು ಇವತ್ತು ಗುರುವಾರ ಅಲ್ವಾ, ನೆಕ್ಸ್ಟ್ ಗುರುವಾರಕ್ಕೆ ನನ್ನ ಬರ್ತಡೇ ಇದೆ. ಆದರೆ ಈ ಗುರುವಾರ ನೆನಪಿದ್ದಷ್ಟು ನನಗೆ ಬರೋ ಗುರುವಾರ ನೆನಪೇ ಇರಲ್ಲ ನನ್ನ ಬರ್ತಡೇ ಅಂತ. ನನ್ನ ಬರ್ತಡೇ ನೆನಪಾಗೋದು ನನ್ನ ಬರ್ತಡೇ ಮುಗಿದು ತಿರ್ಗಾ ದಿನವೇ ನೆನಪಾಗೋದು. ಅಷ್ಟೊಂದು ಮರುಗುಳಿ ನಾನು. ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ, ಮಿನಿ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಬಾಯ್ ಬಾಯ್.